ಅದ್ರ ಬದಲ ಪೂರ್ಣ ತಿಳ್ಕೊಬೇಕಾಗಿತ್ತು ಉಮೇಶ್. ಅದು ಸರಿಯಾಗಿ ಮಾಹಿತಿ ಆಗಿಲ್ಲ ಅವರಿಗೆ. ಇನ್ನೊಂದೇನಪ್ಪ ಅಂದ್ರೆ ಇದು ಇವತ್ತಲ್ಲ, ಭಾಳ ದಿವಸದಿಂದ ಮೊದಲು 2013 ಇಲ್ಲಿ ಮೆಂಬರ್ ಇದ್ದೆ. ಅವಾಗೂ ಇಲ್ಲೆಲ್ಲ ಖುಲ್ಲಾ ಜಾಗ ಇದ್ದು. ಅವಾಗ ಖುಲ್ಲಾ ಜಾಗ ಇದ್ದಾಗ ನಾವು ಅವಾಗೇ ಅರ್ಜಿ ಕೊಟ್ಟಿವಿ. 2018 ಇದು ಅತಿಕ್ರಮಣ ಆಗ್ಯದಂತ ಅರ್ಜಿ ಕೊಟ್ಟಿದ್ದದ. ಅದರ ನಂತರ ಇಲ್ಲಿ KGP ಆಗ್ಯದ. KGP ಒಳಗೆ ಟೋಟಲಿ 21 ಪ್ಲಾಟ್ ಅಂತ ಎಂಟ್ರಿ ಅದ. 21ನೇ ಪ್ಲಾಟ್ ನಮ್ಮ ಕಾರ್ಪೊರೇಷನ್ದು ಐತಿ. ಕಾರ್ಪೊರೇಷನ್ದು ಎಂಟ್ರಿ ಇದ್ದಿದ್ದಿಲ್ಲ. ಇಲ್ಲ ಅಂದ್ಕೊಂಡು ನಾವು ಆಯುಕ್ತರಿಗೆ ಲೆಟರ್ ಬರ್ದೀವಿ. ಮತ್ತು ಈಗ ಅವ್ರು ನಮ್ಮ ಮೇಲೆ ಆರೋಪ ಮಾಡೋದು ಅವ್ರದ್ದು ತಪ್ಪೇ ಅದ, ಉಮೇಶನ್ ತಪ್ಪದ. ಯಾಕೆ ತಪ್ಪದ ಅಂತಂದ್ರೆ ಡಾಕ್ಯುಮೆಂಟೇಷನ್ ನೋಡ್ಬೇಕು ಫಸ್ಟಿಗೆ. 21ನೇ ಪ್ಲಾಟ್ ಮಹಾನಗರ ಪಾಲಿಕೆ ಐತೆ. ನಾವೇನು ಹೇಳಿವಿ, ಈ ಓಣ್ಯಾಗಿರ್ತೀವಿ ಎಲ್ಲರೂ ಕೂಡಿ. ನಾ ಇರೋದು ವಾರ್ಡ್ ನಂಬರ್ 13 ನಮ್ಮ ತಾಯಿಯವರು ಮೆಂಬರ್ ಅದಾರ. ನಾ ಇಲ್ಲಿ ವಸತಿ ಮನಿ ಅದ. ಇಲ್ಲಿ ಕುಂಬಶಿಯವ್ರ ಮೆಂಬರ್ ಅದಾರ. ಕುಂಬಶಿಯವ್ರು ನಾವು ಕೂಡಿ ಏನು ಮಾಡಿದ್ವಿ, ಎಲ್ಲ ಓಣ್ಯಾನವ್ರು ಬಂದರು ನಮ್ಮ ಕಡೆ, ಕುಂಬಶಿಯವ್ರ ಕಡೆ ನಮ್ಮ ಕಡೆ. ಕುಂಬಶಿಯವ್ರು ನಾವು ಕೂಡ ಏನು ಮಾಡಿದ್ವಿ, ಜಿಲ್ಲಾಧಿಕಾರಿಗೆ, ಯಾಕಂದ್ರೆ ಇದು ಜಾಗ ಮುನ್ಸಿಪಾಲ್ಟಿದ ಅಂತ ಕೂಡ ಇದರ ಮೇಲೆ ಆಡಳಿತ, ಜಿಲ್ಲಾ ಆಡಳಿತ ಯಾರು ಬರ್ತಾರೆ, DC ಅವ್ರು ಬರ್ತಾರೆ. ಆಯುಕ್ತರಿಗೆ ಫಸ್ಟ್ ಲೆಟರ್ ಕೊಟ್ಟಿವಿ. ಆಯುಕ್ತರಿಗೆ ಕೊಟ್ಟ ನಂತರ ಆಯುಕ್ತರದ್ದು ಆ್ಯಕ್ಷನ್ ಸ್ವಲ್ಪ ಲೇಟ್ ಆಯಿತು. ಲೇಟ್ ಆದ್ಕೊಂಡು ನಾವು ಏನು ಮಾಡಿದ್ವಿ, DC ಅವ್ರು ಕೊಟ್ಟಿದ್ವಿ. ಯಾಕಂದ್ರೆ ನಾವು ಸಾರ್ವಜನಿಕ ಪ್ರತಿನಿಧಿ ಇದ್ದೀವಿ. ಸಾರ್ವಜನಿಕರು ಬಂದು ಹೇಳಿದ ಕೂಡಲೇ ನಾವು ಅವ್ರ ಪ್ರತಿನಿಧಿ ಅಂದ ಕೂಡಲೇ ನಾವು ಸಾರ್ವಜನಿಕರ ನಾವು ಫೈಟ್ ಮಾಡತ್ತೀವಿ. ನಾವೇನು ಹೇಳಿವಿ, ನೀವು ಮೋಜಣಿ ಮಾಡಿಸ್ರಿ, ಲೀಗಲಿ ನಿಮ್ದು ಏನದ, ನೀವು ಡಾಕ್ಯುಮೆಂಟೇಷನ್ ಪ್ರಪೋಸಲ್ ಕೊಡ್ರಿ. ಮತ್ತು ನಾವು DC ಬಲ್ಲಿ ಹೋದ್ರೆ ಇವ್ರಿಗೇನಂತ ತ್ರಾಸದ. ನಾವು ಸಾರ್ವಜನಿಕ ಸಂಬಂಧ ಹೋಗಿ ವೈಯಕ್ತಿಕ ರಾಜೇಶ್ ದೇವ್ಗಿರಿ ಇದು ಜಾಗ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಮ್ಮ ಹೆಸರನ್ನೇ ಲೇಔಟ್ ಅದಾವು, ನನ್ನ ಇದು ಅದಾವು, ನಾವು ತೊಗೊಳ್ಳೋ ಪ್ರಶ್ನೆ ಆದರೂ ಬರೋಂಗಿಲ್ಲ. ಅದು ಪೂರಾ ನಗರಕ್ಕೆ ಗೊತ್ತದ. ಯಾರು ಇವತ್ತು ನನ್ನ ಮೇಲೆ ವೈಯಕ್ತಿಕ ಆರೋಪ ಮಾಡಿದ್ರೆ ಅದು ಆರೋಪ ಸುಳ್ಳಾಗ್ತದೆ. ಯಾಕೆ ಸುಳ್ಳಾಗ್ತದಪ್ಪ ಅಂದ್ರೆ ದೇವ್ಗಿರಿ ಅವ್ರು ಏನದಂತ ಇದು ಪೂರಾ ನಗರಕ್ಕೆ ಗೊತ್ತದ. ನಾ ನಗರಸಭಾ ಅಧ್ಯಕ್ಷ ಕೆಲಸ ಮಾಡೀನಿ, ಡೆಪ್ಟಿ ಮೇಯರ್ ಆಗಿ ಕೆಲಸ ಮಾಡೀನಿ. ನಾ ಏನು ಫಸ್ಟ್ ಅವರು ಉಮೇಶನ್ ಹೆಸರು ನಾ ತೊಗೊಂಡೇ ಇಲ್ಲ. ನಾ ಏನು ಹೇಳೀನಿ, ಮಹಾನಗರ ಪಾಲಿಕೆ ಆಸ್ತಿ ಅದ, ಮಹಾನಗರ ಪಾಲಿಕೆಯವ್ರು ನಮ್ಗೆ ಆಸ್ತಿ ಬಿಡಿಸ್ಕೊಡ್ಬೇಕು. ಅಲ್ಲಿ ನಮಗೆ ಏನು ಸಾರ್ವಜನಿಕರು, ಯಾಕಂದ್ರೆ ಅಲ್ಲಿ ಜಾಗೆಗಳು ಕಡಿಮೆ ಉಳಿದಾವೆ ಈಗ ಮೊದಲಂಗೆ. ಯಾಕಂದ್ರೆ ಇದು ಹಳಿ ಲೇಔಟ್ ಅದ, ಜಾಗ ಇಳುವುದೇ ಸ್ವಲ್ಪ ಅದ, ಅವು ಸಣ್ಣ ಅದಾವೆ. ಮತ್ತು ಸಾರ್ವಜನಿಕರಿಗೆ ನಮಗೆ ಕೇಳಬೇಕಲ್ಲ, ನಾವು ಸಾರ್ವಜನಿಕ ಪ್ರತಿನಿಧಿ ಕೂಡ ಅದಕ್ಕೆ ನಾವು ಹೇಳೀವಿ. ಇವತ್ತಿಗೂ ಈಗ ನೋಡ್ರಿ, ಸರ್ವೆ ಮಾಡ್ಸ್ಯಾರ ಮುನ್ಸಿಪಾಲ್ಟಿಯಿಂದ, ಎಲ್ಲ ನನ್ನ ಕಡೆ ಡಾಕ್ಯುಮೆಂಟ್ ಅದಾವೆ. ಸರ್ವೆ ಮಾಡಿ ಹದ್ಬಸ್ತ್ ಹಾಕ್ಯಾರ. ಮತ್ತು ಅತಿಕ್ರಮಣ ಅಂತೇಳಿ ರಿಪೋರ್ಟ್ ಕೊಟ್ಟಾರ. ಯಾರು ಭೂಮಾಪನ ಅಧಿಕಾರಿ ಬಂದು ಮುನ್ಸಿಪಾಲ್ಟಿಗೆ ಕೊಟ್ಟಾರ, ನಮಗಲ್ಲ. ಮತ್ತು ಮುನ್ಸಿಪಾಲ್ಟಿ ಜಾಗ ಇದಕ್ಕೆ ಮುನ್ಸಿಪಾಲ್ಟಿಗೆ ನೀವು ಆರೋಪ ಮಾಡ್ಬೇಕು. ನನ್ನ ಮೇಲೆ ಆರೋಪ ಮಾಡೋದು ಏನು ಬರೋದು? ಶಾಸಕರು ನಿಂದೆ ಇಟ್ಕೊಂಡು ಈ ರೀತಿ ಮಾಡ್ತಿದ್ರ ನಿಮ್ಮ ಮೇಲೆ? ಇಲ್ಲ, ಶಾಸಕರ ಬಲ್ಲಿ ನೋಡ್ರಿ ಮಂದಿನೂ ಹೋಗ್ಯಾರ. ಈ ಸಾರ್ವಜನಿಕರಿಗೆ ನಾ ಇಲ್ಲಿ ಹೋಗು ಅಲ್ಲಿ ಹೋಗು ನಾ ಹೇಳಕ್ಕೆ ಬರ್ತದೇನೋ ಇಲ್ಲ. ಅವ್ರು ಮತ್ತು ಮುಂದೆ MB ಪಾಟೀಲ್ ಬಳಿ ಹೋಗ್ತೀನಿ ಅಂದರು. ಮತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿ ಅವ್ರ ಕಡೆ ಹೋಗಬೇಕಾಗ್ತದೆ. ಮತ್ತು ಸಾರ್ವಜನಿಕರಿಗೆ ಜಾಗ ಇರೋದು ಸಾರ್ವಜನಿಕರಿಗೆ ಕೇಳಾರ್ದೆ, ಸಾರ್ವಜನಿಕ ಪ್ರತಿನಿಧಿ ಕೇಳಾರ್ದೆ ಯಾರಿಗೆ ಕೇಳಬೇಕು? ಉಮೇಶ್ ಅವ್ರು ನಿಮ್ಮನ್ನ ಟಾರ್ಗೆಟ್ ಮಾಡಿದ್ರು? ಇಲ್ಲ, ಇರಲಿ, ಹೇಳೋದು ತಪ್ಪೇನಿಲ್ಲ. ಅವರು ಎದಕ್ಕೆ ಮಾಡ್ಯಾರ ಅಂದ್ರೆ ಪಾಪ ಈಕೆ ಕ್ಯಾನ್ಸರ್ ಆಗ್ಯದ, ಅವ್ರು ಹೆಲ್ಪ್ ಮಾಡಬೇಕಂತ ಮಾಡ್ಯಾರ, ಭಾಳ ಒಳ್ಳೆ ಮಾಡ್ಲಕ್ಕೆ ಹೋಗ್ಯಾರ. ಆದರೆ ಎದ್ರಾಗ ಮಾಡ್ಬೇಕು, ಅದ್ರಾಗ ಮಾಡ್ಬೇಕು. ಈಗ ನಾವೇನು ಮಾಡ್ಬೇಕು? ದನ ಅಂದ್ರೆ ನಾವೇನು ಮಾಡ್ಬೇಕು? ದನ ಕಾಯವ್ರು ದನ ಕಾಯವ್ರಿಲ್ಲ, ಬಿಡಾಡಿ ದನ ಅವರು ಭಾಳ ಆಗ್ಯಾವ ಬಿಜಾಪುರ್ನಾಗ. ಆ ಬಿಡಾಡಿದ ದನ ಎಲ್ಲಿ ಹೋಗ್ಬೇಕು? ಎಲ್ಲಿ ರೋಡ್ ಮೇಲೆ ಕುಂಡಿರ್ತಾವೆ, ಬಂದು ಗಾರ್ಡನ್ದಾಗ ಕುಂಡಿರ್ತಾವೆ. ಅವಕ್ಕೆ ಏನು ಮಾಡ್ಬೇಕಾಗ್ತದೆ? ಹೋಗಿದ್ರಾಗ ಹಾಕ್ಬೇಕಾಗ್ತದೆ. ಅವಕ್ಕೆ ಎಲ್ಲಿ ಜಾಗ ಅದ ಅಲ್ಲಿ ವ್ಯವಸ್ಥೆ ಮಾಡ್ಬೇಕಾಗ್ತದೆ. ಹಂಗೆ ಇನ್ನೊಬ್ಬರು ನಮ್ಮಲ್ಲಿ ಆರೋಪ ಮಾಡೋದ್ರಿಂದ ಸುದ್ದ ಆಗಂಗಿಲ್ಲ. ನಾವು ಹೇಳಿದ್ದೇನು, ಸಾರ್ವಜನಿಕ ಜಾಗ ಅದ. ವೈಯಕ್ತಿಕ ನಾ ದೇವಗಿರಿ ಕೇಳಿದ್ರೆ ನೀವು ಹೇಳ್ಬೋದು, ತಪ್ಪದ ನಂದು. ಆದರೆ ಇಷ್ಟೆಲ್ಲ ಹೇಳೋರು. ಮತ್ತು ಬುಯಾರ್ ಹೆಸರಲ್ಲಿ ಹೆಂಗೆ ಖರೀದಿ ಆಯ್ತು, ಇಸಾರ ಪತ್ರ ಆಯಿತು? ಬುಯಾರ್ ಅಂದ್ರೆ ಯಾರು? ಅದು ಎಲ್ಲರೂ ಬಿಜಾಪುರಕ್ಕೆ ಗೊತ್ತದ. ಆಯಿತು, ಬುಯಾರ್ ತೊಗೊಂಡ್ರೆ ನೀವು ತಪ್ಪಿಲ್ಲ. ಅದಕ್ಕಿಂತ ಮೊದಲೊಬ್ಬರು ಹುಸೇನ್ ಸಾಬ್ ಇವ್ರಂತ ಮಕಾನ್ದಾರ ತೊಗೊಂಡ್ರ, ಅವರು ಇವ್ರಿಗೆ ಕೊಟ್ಟಾರ, ಅದು ಹೆಸರು ಹೇಳೇ ಇಲ್ಲ. ಮತ್ತು ಅದು ಖರೀದಿ ಇಸಾರ ಪತ್ರದ ಖರೀದಿ ಅಲ್ಲ. ಹಿಂಗೆ 3 ಮಂದಿ ಬಂದಾರ. ಈಗ ಇವರೇ ಹತ್ರ ನಾವು ಆರೋಪ ಮಾಡೋದಿಲ್ಲ. ಈಗ ಇವ್ರಿಗಿಂತ ಮೊದಲು 3 ಮಂದಿ ಬಂದಾರ. ಅವರು ಕಬ್ಜಾ ಮಾಡ್ಲಾಕ್ ಬಂದ್ರು. ಯಾಕೆ ಕಬ್ಜಾ ನಮ್ಮ ಕಡೆನೇ ಅದ? ಕಬ್ಜಾ ಸಾರ್ವಜನಿಕ ಕೈಯಾಗಿ ಅದ. ಸಾರ್ವಜನಿಕರ ಕೈಯಾಗಿದ್ದಾಗ ಇನ್ನೊಬ್ರ ಕೈ ಹೋಗೋದು ಹೆಂಗೆ ಬರ್ತದೆ ಹೇಳಿ ನೋಡೋಣ. ಅದಕ್ಕೆ ಅವರು ಸಾರ್ವಜನಿಕರು ಅದಾರ. ಈಗ ನನ್ನ ಮಾತು ಕೇಳ್ತಾರತ್ತೈತೆ, ಸಾರ್ವಜನಿಕರು ಅದಾರ. ಅವ್ರು ಏನು ಹೇಳ್ತಾರೆ, ಇದು ಮಾಡ್ಬೇಕು, ನೀವು ಹಿಂಗೆ ಮಾಡ್ಬೇಕಂತ ಹೇಳ್ತಾರೆ. ಮತ್ತು ಅವ್ರಿಗೆ ಹಕ್ಕದ. ಅದಕ್ಕೆ ಅವ್ರು ನನಗೆ ಹಂಗೆ ಹೇಳ್ಯಾರ, ನಾ ಹಂಗೆ ಕೆಲಸ ಮಾಡ್ಲತ್ತೀವಿ ಇಷ್ಟೇ. ಅದು ವೈಯಕ್ತಿಕ ಆರೋಪ ಪ್ರಚಾರ ಅವ ಮಾಡೋದು ನಾ ಮಾಡ್ಲಿಕ್ಕೆ ಬರೋಂಗಿಲ್ಲ. ನಾ ಸಾರ್ವಜನಿಕ ಪರವಾಗಿ ಇದ್ದೀನಿ, ಸಾರ್ವಜನಿಕ ಪ್ರತಿನಿಧಿ ಇದ್ದೀನಿ. ಅದಕ್ಕೆ ನಾವು ಮಾಡೇಬೇಕಾಗ್ತದೆ, ಅದು ನನ್ನ ಹಕ್ಕದ. ಅದಕ್ಕೆ ನಾವು ಮಾಡಿವಿ, ಏನು ತೋರಿಸಿಲ್ಲ. ಕಾಗದ ನೋಡಲಿ, ಕಾಗದ ಪ್ರಕಾರ ಮಾಡಲಿ. ಅದು ಮುಂದಿನ ಅಕ್ಷರ ಆಯುಕ್ತರು ತೋತಾರೆ. ನಾನು ಅವ್ರಿಗೆ ವೈಯಕ್ತಿಕ ನಾನು ಉತ್ತರ ಕೊಡ್ಲಿಕ್ಕೆ ಆಗಂಗಿಲ್ಲ. ಅದಕ್ಕೆ ನನಗೇನು ಅವಶ್ಯಕತೆ ಇಲ್ಲ. ಯಾಕಂದ್ರೆ ಸಾರ್ವಜನಿಕಕ್ಕೆ ಹೋಗಿ ನಾವು ವೈಯಕ್ತಿಕ ನಾವು ಯಾಕೆ ಜಗಳ ಆಡೋದು? ಏನು ಸಂಬಂಧದ? ಸಾರ್ವಜನಿಕ ಜಾಗ ಅದ, ಸಾರ್ವಜನಿಕ ಇದ್ರೆ ಸಾರ್ವಜನಿಕ ತೊಗೊಳಕ್ಕೆ, ಅವ್ರದಂತ ಪ್ರೂವ್ ಮಾಡಿ ಬಂದ್ರೆ ಅವ್ರು ತೊಗೊಳಕ್ಕೆ ನಂದೇನು ತಕರಾರ ಅದ? ಅವ್ರು ನಿಮ್ಗೆ ಹೇಳಿದ್ರಂತ ಸರ್, ಆದರೂ ನೀವು ಹೇಳಲಿ ತಪ್ಪ, ನಾನು ಒಪ್ಕೊಂಡಿಲ್ಲ. ನನಗೇನು ಹೇಳೋದು? ಈಗ ಆ ಬಾಯಿ ಆರೋಪ ಏನು ಮಾಡಿದ್ರು, ದೇವ್ಗಿರವ್ರು ನನಗೆ ಕೇಳಿದ್ರು ಜಾಗ ಅಂತೇಳಿ.
ಆ ಬಾಯಿಗೆ ನಾವು ದೇವಗಿರವ್ರ ಜಾಗ ಕೇಳೋದು ಎಷ್ಟು ಯೋಗ್ಯದ ಎಲ್ಲ ಬಿಜಾಪುರ ಊರಿಗೆ ಗೊತ್ತದೆ. ಯಾಕಂದ್ರೆ 2018 ಮೆಂಬರ್ ಇದ್ದೆ, ನಾ ಮಹಾನಗರ ಪಾಲಿಕೆ ಡೆಪ್ಟಿ ಮೇಯರ್ ಇದ್ದೆ. ಹಂಗೆ ಭಾಳ ನನ್ನ ಹೆಸರಲ್ಲಿ ಜಾಗ ತೊಗೋತಿದ್ದೆ. ನಾ ತೊಗೋಬೇಕಾದ್ರೆ ನಾ 1 ಇಂಚು ಒಂದು ಯಾವುದೋ ಅಂಗಡಿ ಸುದ್ದ ತೊಗೊಂಡಿಲ್ಲ ಬಿಜಾಪುರದಾಗ. ಅದು ಯಾರ ಖರೆ ಮಾಡ್ತಿದ್ರೆ ಹೇಳ್ರಿ, ನಾನು ರಾಜಕೀಯ ಬಿಡ್ತೀನಿ. ತಹಸೀಲ್ದಾರ್ ಕ್ಲಿಯರ್ ಐತಲ್ಲ, ಮತ್ತೆ ಯಾಕಂದ್ರೆ ಹಳಿ ಪುರಾಣವನ್ನು ಓದಿ ಇವ್ರಿಗೆ ಲೇಟ್ ಮಾಡಿದ್ದಕ್ಕೆ ಇಷ್ಟೆಲ್ಲ ನಾವು ಈಗ ಅವ್ರಿಗೆ ಅನ್ನೋದು ಇವ್ರು ಲೇಟ್ ಆಫೀಸರ್ಗಳು ಅವ್ರು ಬಣ್ಣರು ಗುರ್ತೈತಲ್ಪ, ಬಿಜಾಪುರ್ನಾಗ ಏನು ಮಾಡ್ಯಾವ ಗುರ್ತದ ಆಯ್ತಲ್ಲ. ಈಗ ಅವ್ನು ಸ್ಟೇಟ್ಮೆಂಟ್ ಕೊಟ್ಟು ದೇವಿಗೆ ನೀವು ಹೊಡಿತಾಕತ್ತಿದ್ರಿ ಅಂತ ಹೇಳ್ತಾನವ. ಅವ ನೀವು ಹೊಡಿಲಿಕ್ಕೆ ವಿಚಾರ ಮಾಡಿದ್ರು, ಅದಕ್ಕೆ ನಾವು ಲೇಔಟ್ ಸಣ್ಣ ತುಗುಡಿ ತೊಗೊಂಡು ನಾ ಏನು ಮಾಡಲಿ, ದೊಡ್ಡ ಲೇಔಟ್ ಅದಾವ ನಾನು. ಅವರು ಅಲ್ಕಟ್ರಿ ಹೆಂಗದಲ್ಪ ಅಂತಂದ್ರೆ ಮಂದಿ ಮ್ಯಾಗ ಆಗಿ ಕಡೆಗೆ ಅವ್ರು ಕೇವತ್ನಾಗ ಮೊದಲಿನಿಂದ ಕರೆಸಿ ವಾದಿಸಾಡ ಮಾತಾಡಿರತ್ರಿ ಅವರಿಗೆ. ಆಕಿ ಇಲ್ಲಿ ಇದ್ದಿದ್ದೇ ಇಲ್ಲ, ಬರುದೇ ಅಲ್ಲ. ಆಡ್ಗೊಡ್ರ ಆಸ್ತಿಗೆ ಬಂದು ಜಗಳ ತೆಗ್ದಾಕಿ ಬಂದು ಇದು ಉತ್ತಾರಿ ಹಳಿ ಉತ್ತಾರಿ ತೆಗೆದು ಆಟ ಮಾಡ. ಅದು ಮನೆ ಕಟ್ಲಕ್ಕೆ ಕೊಟ್ಟರು ನೀವೇ ರಾಜೇಶ್ ಅಣ್ಣವ್ರು ಕೂಡ ಕಟ್ಲಕ್ಕೆ ಕೊಟ್ಟು ಹೇಳಿ ಅದು ಆಯ್ತು ಅದು ಹಳೆದಾಗ ಚಲೋ ಮಾಡ್ಲಕ್ಕೆ ಹೋಗಿ ಒಂದ್ಸಲ ನಾವು ನೀವು ಮಾಡ್ಲಕ್ಕೆ ಹೇಳಿ ಮಾಡಿದ್ರಿ. ಕ್ಯಾನ್ಸರ್ ಒಂದು ಆಗ್ಯದ ಪಾಪ ಎಲ್ಲ ಬ್ಯಾಡ್ರಿ ಅಂದ್ರೆ ಇವರೇ ಅಂದ್ರು ಇಲ್ಲಿ ಬಡವ್ರ ಕಟ್ಲಾಗ ಈಗ ಎಲ್ಲ ನಂದೇ ಕೂತಾಗ ಅಲ್ಲಿ ಆಡ್ಗೊಡ್ದು ಸಿಸ್ಟರ್ ಅದಾರ ಸಾಹೇಬ್ರೆ, ಅವ್ರ ಮನೆಗೆ ಹೋಗ್ಬಿಟ್ಟಿದ್ರು. ಆಮೇಲೆ ಮತ್ತು ಅವ್ರು ಹಿಂದಾಡಿ ಹೊರಗೆ ಹಾಕಿದ್ರು, ಇದು ಮಾಡಿಸಿದ್ರು. ಶ್ರೀ ಹೊಲಸಾಬಾರ್ದಂತೆ ಇಲ್ಲೇ ಎಲ್ಲರೂ ಬಂದಿದ್ರು. ಮೀಡಿಯಾ ಎಲ್ಲರೂ ಇದು ಸರ್ಕಾರಿ ಜಾಗ ಅದನ್ನ ಮುಂದಿನ ಕ್ರಮ ತಗೋತೀನಿ. ಸಾರ್ವಜನಿಕ ಜಾಗ ಐತಿ ಮಾಡ್ಕೊಡ್ರಿ. ನಮ್ಮ ಏನಿಲ್ಲ ನಾವು ಲೀಗಲ್ ಆಗಿ ಹೋಗ್ರಿ, ಅವರು ಲೀಗಲ್ ಆಗಿ ಬರ್ಲಿ. ಲೀಗಲ್ ಆಗಿನೇ ಭೂಮಿ ಪೂಜೆ ಮಾಡಿ ಕೆಲಸ ಇಲ್ಲ ಅಷ್ಟೇ ಮಾಡ್ರಿ ಸಾಕು. ಅವ್ರು ಹುಚ್ಚ ಬಿಡ್ಲಿ, ನಮ್ದಾರೆ ಹುಚ್ಚ ಬಿಡ್ಲಿ. ಹೇಳ್ರಿ ಅವ್ರಿಗೆ ಹುಚ್ಚ ಹಿಡ್ಸಿರಿ ನಾವು. ಅವ್ರಿಗೆ ನಿಮ್ಗೆ ಹೆಣ್ಮಕ್ಳಾಗಿ ಯಾರು ಅವ್ರಿಗೆ ಎದುರಿಸಿದಿಲ್ಲ ಪಾಪ. ಎಲ್ಲರೂ ಏನಾಗ್ತಿತ್ತು ಅಂಜಿ ಮನ್ಯಾಗ ಕೊಂಡೋಗ್ರು. ಅದಕ್ಕೆ ಅವ್ರು 4 ಮಂದಿ ಗುಂಡ ತಂದು ಏನು ಗಟ್ಟಿ ನಿಂತಿರಲ್ಲ. ಅದಕ್ಕೇ ಒಂದು ಅವ್ರಿಗೆ ಇಡೀ ಜೀವನದಾಗ ಒಂದು ಸಟ್ಟಬೇಕಾಗಿತ್ತು. ಮೊದಲೆಲ್ಲ ಹಿಂಗೆ ಮಾಡ್ಯಾರ ಬಿಜಾಪುರ್ನಾಗ. ಏನಾಗೈತ್ರಿ ಸರ್, ಗಚ್ಚೇಡಿ ಕಾಳಿಯಾರ್ಗಿ ಗೊತ್ತಾಗ್ಬಿಟ್ಟ ನಾವು ಹೋರಾಟ ಮಾಡಿದ್ರೆ ನಮ್ಮ ಮೂಲಭೂತ ಹಕ್ಕುಗಳು ಸಿಗ್ತಾವ ಅಂತೇಳಿ. ಅದಕ್ಕೆ ಇವರೆಲ್ಲ ಈಗ ಈ ಸಲ ಈಗ ಹಿಂದಿನ ಹಿರಿಯರಿಗೆ ಗೊತ್ತಾಗಿಲ್ಲ. ಎಲ್ಲರೂ ಗಟ್ಟಿಯಾಗಿ ಹೋರಾಟ ಮಾಡಿದ್ರೆ ಮೂಲಭೂತ ಹಾಕಿಸ್ತಾರೆ. ಎಲ್ಲರೂ ಗಟ್ಟಿಯಾಗಿ ಇಲೆಕ್ಷನ್ ಚಲೋ ಮಂಚಾಗ ಓಟ್ ಹಾಕಿದ್ರೆ ಬೀಡಾಡಿದನ ಭಾಳ